ಹಿಂದೆ ಆದಿಮಾನವರೆಲ್ಲ ಹಸಿ ಮಾಂಸವನ್ನು ತಿಂತಾ ಇದ್ರು, ಕಾಡಿನಲ್ಲಿ ಬೆಳೆದಿರ್ತಕ್ಕಂತಹ ಗೆಡ್ಡೆ ಗೆಣಸುಗಳನ್ನು ತಿಂತಾ ಇದ್ರು. ಹಾಗೆ ಮುಂದುವರೆದು ಆಹಾರವನ್ನು ಬೇಯಿಸಿ ತಿನ್ನಬೇಕು ಅಂತ ಅವರ ತಲೆಯಲ್ಲಿ ಬಂದಾಗ 2 ಕಲ್ಲುಗಳನ್ನು ಉಜ್ಜಿದ್ರು. ಆ 2 ಕಲ್ಲುಗಳ ಉಜ್ಜುವಿಕೆಯಿಂದ ಘರ್ಷಣೆಯಿಂದ ಬೆಂಕಿ ಬಂತು ಅನ್ನುವಂತಹದ್ದು ಇತಿಹಾಸ. ಆದರೆ ಈ ಬೆಂಕಿ ಕಡ್ಡಿ ಹೇಗೆ ಬಂತು, ಹೇಗೆ ಆವಿಷ್ಕಾರ ಆಯಿತು ಅಂತ ನಿಮಗೆ ಗೊತ್ತಾ? ಈ ಒಬ್ಬ ಬ್ರಿಟಿಷ್ ರಸಾಯನಶಾಸ್ತ್ರಜ್ಞ, ಔಷಧ ಶಾಸ್ತ್ರಜ್ಞ ಒಮ್ಮೆ ತಮ್ಮ ಔಷಧಾಲಯದಲ್ಲಿ ರಾಸಾಯನಿಕಗಳನ್ನು ಮಿಶ್ರಣ ಮಾಡ್ತಾ ಇದ್ದ. ಅವರು ಪೊಟ್ಯಾಷಿಯಂ ಕ್ಲೋರೈಡ್ ಮತ್ತು ಆಂಟಿಮನಿ ಟ್ರೈಸಲ್ಫೈಡ್ ಮಿಶ್ರಣವನ್ನು ಕಲಕಲು ಒಂದು ಸಣ್ಣ ಮರದ ಕಡ್ಡಿಯನ್ನು ಬಳಸ್ತಾ ಇದ್ರು. ಆ ಮಿಶ್ರಣವು ಕಡ್ಡಿಯ ತುದಿಗೆ ಅಂಟಿಕೊಂಡು ಒಣಗಿ ಹೋಗಿತ್ತು. ಆ ಮರದ ಕಡ್ಡಿಯ ತುದಿಯಲ್ಲಿದ್ದ ಗಟ್ಟಿಯಾದ ರಾಸಾಯನಿಕದ ತುಣುಕನ್ನು ತೆಗೆಯಲು ಈ ವ್ಯಕ್ತಿ ನೆಲಕ್ಕೆ ಒರಟಾದ ಮೇಲ್ಮೈಗೆ ಉಜ್ಜಿದ್ರು. ಉಜ್ಜಿದ ತಕ್ಷಣ ಘರ್ಷಣೆಯಿಂದ ಆ ಕಡ್ಡಿಯಲ್ಲಿ ಬೆಂಕಿ ಕಾಣಿಸ್ಕೊಂಡ್ಬಿಡ್ತು. ಇದು ಆಧುನಿಕ ಬೆಂಕಿ ಕಡ್ಡಿಗೆ ನಾಂದಿ ಹಾಡಿದ ಕ್ಷಣವಾಗಿತ್ತು. ಇವರಿದನ್ನ ಫ್ರಿಕ್ಷನ್ ಲೈಟ್ ಎಂದು ಕರೆದರು. ಏಪ್ರಿಲ್ 7, 1827 ಇವರ ಮೊದಲ ಬಾರಿಗೆ ಬೆಂಕಿ ಕಡ್ಡಿಗಳನ್ನು ಸಾರ್ವಜನಿಕರಿಗೆ ಮಾರಾಟ ಮಾಡಿದರು. ಈ ವ್ಯಕ್ತಿ ಈ ಮಹತ್ವದ ಆವಿಷ್ಕಾರಕ್ಕೆ ಯಾವುದೇ ಪೇಟೆಂಟ್ ಪಡೆಯಲಿಲ್ಲ. ಯಾಕಂದರೆ ಇದು ಸಮಾಜಕ್ಕೆ ಮುಕ್ತವಾಗಿ ಲಭ್ಯವಿರಲಿ ಎಂಬುದು ಅವರ ಆಶಯವಾಗಿತ್ತು. ಇದರಿಂದಾಗಿ ಈ ತಂತ್ರಜ್ಞಾನವು ಎಲ್ಲರಿಗೂ ಉಚಿತವಾಗಿ ದೊರೆಯುವಂತಾಯಿತು. ನಂತರದ ದಿನಗಳಲ್ಲಿ ಸುಧಾರಿತ ಸುರಕ್ಷಿತ ಬೆಂಕಿ ಕಡ್ಡಿಗಳನ್ನು ಬಳಕೆಗೆ ತರಲಾಯಿತು. ಈ ಬೆಂಕಿ ಕಡ್ಡಿಗಳನ್ನು ಆವಿಷ್ಕಾರ ಮಾಡಿರ್ತಕ್ಕಂತಹ ಬ್ರಿಟಿಷ್ ರಸಾಯನಶಾಸ್ತ್ರಜ್ಞ ಬೇರೆ ಯಾರೂ ಅಲ್ಲ, ಜಾನ್ ವಾಕರ್.